ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ನಮಸ್ಕಾರ ಅಮ್ಮ. ಓಹ್, ದೇವಾನಂದ ಸ್ವಾಮಿ ಅವರು ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಚಿಕೇತ್ ಅವರು ಇದ್ದಾರಮ್ಮ? ಇದ್ದಾನೆ, ಆಫೀಸಿಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ದಾನೆ. ನಚಿಕೇತ್. ಯಾರಮ್ಮ ಬಂದಿದ್ದು? ದೇವಾನಂದ್ ಅವ್ರು ಬಂದಿದ್ದಾರೆ. ಓ, ಹಲೋ ದೇವಾನಂದ್. ಹಲೋ ನಚಿಕೇತ್. ಹೇಗಿದ್ದೀರಾ? ಐ ಆಮ್ ಗುಡ್. ಕೂತ್ಕೊಳ್ಳಿ. ದೇವಾನಂದ್, ಇನ್ಫ್ಯಾಕ್ಟ್ ನಾನೇ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಇದ್ದೆ. ಹೌದಾ? ಯಾಕೆ? ಅಪಾಲಜೈಸ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಹತ್ರ. ನನ್ನ ಹತ್ರ ಅಪಾಲಜಿನಾ? ಹೌದು. ಅಮ್ಮ ಮತ್ತು ನಿವೇದಿತಾ ನಿಮ್ಮ ಮನೆಗೆ ಬಂದಿದ್ರಂತೆ. ಹೌದು. ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ದು ನೀವೇ ಅಂತ ಮಿಸ್ಟೇಕ್ ಮಾಡಿಕೊಂಡು ಅಮ್ಮ ಮತ್ತು ನಿವೇದಿತಾ ನಿಮ್ಮ ಹತ್ರ ತುಂಬ ಹಾರ್ಷಾಗಿ ನಡ್ಕೊಂಬಿಟ್ರಂತೆ. ಇನ್ಫ್ಯಾಕ್ಟ್ ಅವರು ನಿಮ್ಮ ಮನೆಗೆ ಬಂದಿದ್ದು ನನಗೆ ಗೊತ್ತೇ ಇರಲಿಲ್ಲ. ಆದರೆ ನಿಮಗೂ ನನ್ನ ಮೇಲೆ ನಡೆದಿದ್ದ ಹಲ್ಲೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಗೊತ್ತಾದ ಮೇಲೆ ಅಮ್ಮ ಪಾಪ ತುಂಬ ಗಿಲ್ಟ್ ಫೀಲ್ ಮಾಡಿಕೊಂಡ್ರು. ಇದರಲ್ಲಿ ನಿಮ್ಮ ತಾಯಿ ತಪ್ಪೇನೂ ಇಲ್ಲ. ನಿಮ್ಮ ತಾಯಿ ಜಾಗದಲ್ಲಿ ಯಾರೇ ಇದ್ದಿದ್ರೂ ಹೀಗೆ ರಿಯಾಕ್ಟ್ ಮಾಡಿರೋರು. ಆದರೆ ನಿವೇದಿತಾ ಅವರು ನನ್ನ ಇಷ್ಟಪಟ್ಟು ಮದುವೆ ಆದವರು. 2 ವರ್ಷ ನನ್ನ ಜೊತೆ ಜೀವನದಲ್ಲಿ ಕಷ್ಟ ಸುಖಗಳನ್ನು ಹಂಚಿಕೊಂಡವರು. ಆದರೆ ಅವರೇ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ರಾಕೇಶ್ ಕೊಟ್ಟ ಹೇಳಿಕೆನೇ ಸತ್ಯ ಅಂತ ನಂಬಿಟ್ರು. ಇನ್ನು ನಿಮ್ಮಮ್ಮ ಹೀಗೆ ರಿಯಾಕ್ಟ್ ಮಾಡಿರೋದ್ರಲ್ಲಿ ನನಗೇನು ಆಶ್ಚರ್ಯ ಇಲ್ಲ. ಎನಿವೆ, ಕೊನೆಗೂ ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ ಅಂತ ನಿಮಗೆಲ್ಲ ಮನವರಿಕೆ ಆಯ್ತಲ್ಲ, ಅಷ್ಟೇ ನನಗೆ ಸಮಾಧಾನ. ನೀವು ಈಗ ಬಂದಿದ್ದು? ನಚಿಕೇತ್, ನಿಮ್ಗೆ ಈ ರೀತಿ ಆಗಿದ್ದು ಕೇಳಿ ನನ್ನ ಮನಸ್ಸಿಗೆ ತುಂಬ ಬೇಸರ ಆಯಿತು. ನಿಮ್ಮನ್ನು ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಥ್ಯಾಂಕ್ಸ್ ಫಾರ್ ಯುವರ್ ಕನ್ಸರ್ನ್ ದೇವಾನಂದ್. ಥ್ಯಾಂಕ್ಸ್ ನಾನು ನಿಮ್ಗೆ ಹೇಳಬೇಕು. ಯಾಕೆ? ರಾಕೇಶ್ ದೇವಸಾಗರ್ ಅವರು ನನ್ನ ವಿರುದ್ಧ ಪೊಲೀಸ್ನವ್ರಿಗೆ ಹೇಳಿಕೆ ಕೊಟ್ಟಿದ್ರಂತೆ, ನಾನೇ ನಿಮ್ಮ ಮೇಲೆ ಹಲ್ಲೆ ಮಾಡ್ಸೋಕ್ಕೆ ಹೇಳಿದ್ದು ಅಂತ. ಪೊಲೀಸ್ನವರು ನನ್ನ ವಿರುದ್ಧನೂ ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋರಿದ್ರಂತೆ. ಅಷ್ಟರಲ್ಲಿ ನೀವು ಕಂಪ್ಲೇಂಟ್ನ ವಾಪಸ್ ತೊಗೊಂಡ್ರಂತೆ. ಅದಕ್ಕೆ ಥ್ಯಾಂಕ್ಸ್ ಹೇಳಿದೆ. ರಾಕೇಶನ ಹೇಳಿಕೆ ಆಧಾರದ ಮೇಲೆ ಪೊಲೀಸ್ನವರು ನನ್ನ ವಿರುದ್ಧ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ್ದಿದ್ರೆ ಅಥವಾ ನನ್ನ ವಿಚಾರಣೆ ಮಾಡೋದಾಗಲಿ ಅರೆಸ್ಟ್ ಮಾಡೋದಾಗಲಿ ಮಾಡಿದ್ದಿದ್ರೆ ಪತ್ರಿಕೆಗಳಲ್ಲಿ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಸುದ್ದಿ ಆಗ್ತಿತ್ತು. ಆವಾಗ ನಾನು ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದ ಹೆಸರು ಎಲ್ಲ ಹಾಳಾಗ್ತಿತ್ತು. ನಾನು ಎಲ್ಲರ ದೃಷ್ಟಿನಲ್ಲಿ ದೊಡ್ಡ ವಿಲನ್ ಆಗಿಬಿಡ್ತಿದ್ದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮಮ್ಮನ ದೃಷ್ಟಿನಲ್ಲಿ ನಾನು ತುಂಬ ಸಣ್ಣವನಾಗ್ಬಿಡ್ತಿದ್ದೆ. ಇದೆಲ್ಲದರಿಂದ ನೀವು ನನ್ನನ್ನು ಕಾಪಾಡಿದ್ರಿ. ನನಗೆ ಈ ರೀತಿ ಆಗೋದ್ರಲ್ಲಿ ನಿಮ್ದು ಏನೂ ತಪ್ಪಿಲ್ಲ ಅಂತ ಗೊತ್ತಾದ ಮೇಲೆ ನನಗೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕೆ ಕಂಪ್ಲೇಂಟ್ ವಾಪಸ್ ತೊಗೊಂಬಿಟ್ವಿ. ಇದಕ್ಕೆ ನೀವು ನನಗೆ ಥ್ಯಾಂಕ್ಸ್ ಹೇಳೋದು ಬೇಡ. ನನ್ನ ಕರ್ತವ್ಯ ನಾನು ಮಾಡಿದೆ ಅಷ್ಟೆ. ನೀವಿಬ್ಬರು ಮಾತಾಡ್ತಾ ಇರಿ, ನಾನು ಕಾಫಿ ತೊಗೊಂಬರ್ತೀನಿ. ಮತ್ತೆ ನಚಿಕೇತ್, ನಿಮ್ಮ ಪ್ರತಿಬಿಂಬ ಚಾನಲ್ ಹೇಗೆ ನಡೀತಾ ಇದೆ? ಪರವಾಗಿಲ್ಲ. ಹೊಸ ಚಾನಲ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಬೇಕು ಪಿಕಪ್ ಆಗೋದಕ್ಕೆ. ಆದರೂ ನಿಮ್ಮ ಪ್ರತಿಬಿಂಬ ಚಾನಲ್ ತುಂಬ ಒಳ್ಳೆ ಹೆಸರು ತಗೋತಾ ಇದೆ, ಇಷ್ಟು ಕಡಿಮೆ ಡ್ಯೂರೇಷನಲ್ಲೇ. ಹೌದು ದೇವಾನಂದ್, ಆದರೆ ಅದರ ಕ್ರೆಡಿಟಿನ ಹೆಚ್ಚಿನ ಭಾಗ ಎಲ್ಲ ನಿವೇದಿತಾ ಅವ್ರಿಗೆ ಹೋಗಬೇಕು. ಯಾಕೆ ಅಂದರೆ ನಾನು ಪೆಟ್ಟಾಗಿ ತುಂಬ ದಿವಸ ಮನೇಲಿ ಕೂತ್ಕೊಂಡ್ಬಿಟ್ಟಿದ್ದೆ. ನಿವೇದಿತಾ ಅವರು ಇಡೀ ಚಾನಲ್ ಜವಾಬ್ದಾರಿನ ಅವರೇ ವಹಿಸ್ಕೊಂಡ್ರು. ನಿವೇದಿತಾ ತುಂಬ ಒಳ್ಳೆ ಹುಡುಗಿ. ತನಗೆ ಎಷ್ಟೇ ಕಷ್ಟ ಇದ್ದರೂ ಎಷ್ಟೇ ಕೆಲಸ ಇದ್ದರೂ ಇನ್ನೊಬ್ರ ಹತ್ರ ತನ್ನ ಕಷ್ಟನ ಹೇಳ್ಕೊಳ್ಳೋಳಲ್ಲ.
ನಚಿಕೇತ್, ನೀವು ದೊಡ್ಡ ಸೆಲೆಬ್ರಿಟಿ. ಜನ ನಿಮ್ಮನ್ನು ನೋಡೋದಕ್ಕೆ, ಆಟೋಗ್ರಾಫ್ ತೊಗೊಳ್ಳೋದಕ್ಕೆ ಕಾಯ್ತಾ ಇರ್ತಾರೆ. ಅಂಥದ್ರಲ್ಲಿ ನನ್ನ ಅಭಿಮಾನಿ ಅಂತ ಹೇಳ್ಕೊಳ್ಳೋರೊಬ್ಬರು ನಿಮ್ಮ ಮೇಲೆ ಹಲ್ಲೆ ಮಾಡಿಸ್ಬಿಟ್ರು. ಆ ವಿಷಯ ಕೇಳಿ ನನಗೆ ತುಂಬ ಬೇಸರ ಆಯಿತು. ಐ ಆಮ್ ರಿಯಲಿ ಸಾರಿ ನಚಿಕೇತ್. ಇಟ್ಸ್ ಓಕೆ ದೇವಾನಂದ್. ಈಗ ನನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ಕಹಿನೂ ಇಲ್ಲ. ಅದೊಂದು ಕೆಟ್ಟ ಕನಸು ಅಂತ ನಾನು ಮರ್ತ್ಬಿಡ್ತೀನಿ, ನೀವು ಮರ್ತ್ಬಿಡಿ. ಸರಿ ನಚಿಕೇತ್, ನಾನಿನ್ನು ಬರ್ತೀನಿ. ಓಕೆ. ಅಮ್ಮ, ಕಾಫಿ ತುಂಬ ಚೆನ್ನಾಗಿತ್ತು. ಬಾಯ್ ನಚಿಕೇತ್. ಸಿ ಯು ದೇವಾನಂದ್. ಬರ್ತೀನಮ್ಮ. ಅಮ್ಮ, ಇಷ್ಟು ದಿವಸ ದೇವಾನಂದ್ ಅವ್ರ ಬಗ್ಗೆ ನಾನೇನೂ ಅಂದ್ಕೊಂಬಿಟ್ಟಿದ್ದೆ. ಆದರೆ ಇವತ್ತು ಗೊತ್ತಾಯಿತು, ಈಸ್ ಅ ಟ್ರೂ ಜೆಂಟಲ್ಮನ್ ಅಂತ. ಹಾಂ, ಏನು ರೆಸಾರ್ಟ್ ಒಳಗೆ ಬಿಡ್ತಾ ಇಲ್ವಾ? ಹೇಗಾದರೂ ಟ್ರೈ ಮಾಡು ಶಮಿ. ಯಾರ್ಯಾರಿದ್ದಾರೆ ರೆಸಾರ್ಟ್ ಒಳಗೆ? ವೀರಣ್ಣ, ಹರಿಕುಮಾರು, ಶಿವಕಾಂತ ಪಟೇಲ್. ಸರಿ, ಹಾಂ, ನೋಡು ಶಮಿ, ಆದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡು, ಟ್ರೈ ಮಾಡು. ನಾನು ಇನ್ನು 10 ನಿಮಿಷ ಬಿಟ್ಟು ನಿಂಗೆ ಫೋನ್ ಮಾಡ್ತೀನಿ. ಓಕೆ. ಆಗ್ಲಿಂದ 2 ಸತಿ ಬಿಸಿ ಮಾಡಿದ್ದಾಯ್ತು, ಇನ್ನೊಂದು ಸತಿ ತಣ್ಣಗಾದ ನಂಗೆ ಗೊತ್ತಿಲ್ಲ. ಕಾಫಿ ತಗೊಂಬದ್ಲು. ಅಲ್ಲಿಡಮ್ಮ. ಅಲ್ಲಿಡು ಶಾರದಾ, ಒಳನೆ ಕೆಲಸ ಟೆನ್ಷನ್ ಇದ್ದಾಳೆ. ಹಲೋ ಜಾಹ್ನವಿ. ಹಾಂ, ಪಿಂಗ ಅವ್ರ ಮನೆ ಹತ್ರ ಆ್ಯಕ್ಟಿವಿಟಿ ಹೇಗಿದೆ? ಹಾಂ, ಪರಮಾನಂದ ಗೌಡ್ರು, ಚರಣ್ ಕುಮಾರು ಅವರಿದ್ದಾರಾ? ಸರಿ. ಓಹೋ, ಗೋವಿಂದಪ್ಪ ಮತ್ತು ಗ್ರೂಪು ಅವರಲ್ಲಿಲ್ವಾ? ಮತ್ತು ಅವರಲ್ಲಿದ್ದಾರೆ? ಇರಲಿ ಜಾಹ್ನವಿ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನಿನಗೆ ಫೋನ್ ಮಾಡ್ತೀನಿ. ಓಕೆ? ಯಾ. ಏನಮ್ಮ ನೀವೇ ಆಯ್ತಾ? ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಬಗ್ಗೆ ಏನೋ ಪ್ರೋಗ್ರಾಮ್ ಮಾಡ್ತಾ ಇದೆಯಾ? ಹೌದಪ್ಪ, ನಾಡಿದ್ದು ಜನಹಿತ ಪಕ್ಷದ ಶಾಸಕಾಂಗ ಪಕ್ಷದ ಸಭೆ ಇದೆ. ಅದಕ್ಕೆ ಬಿಂಗ ಅವರು ಮತ್ತು ಚಾಬ್ರಿ ಅವರು ಇಬ್ಬರು ಕಂಟೆಸ್ಟ್ ಮಾಡ್ತಿದ್ದಾರೆ. ಯಾರು ಮುಂದಿನ ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಎಲ್ರಿಗೂ ಕುತೂಹಲ ಇದೆ. ಅದರೊಳಗೆ ಕ್ಯೂರಿಯಾಸಿಟಿ ಏನು ಬಂತು? ಎಲ್ರಿಗೂ ಗೊತ್ತು ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅಂತ. ಚಾಬ್ರಿಯಾನೇ ಮುಖ್ಯಮಂತ್ರಿಗಳಾಗೋದು ಅಂತ ಹೇಳಿಬಿಟ್ಟು ಎಲ್ಲರೂ ಮಾತಾಡ್ಕೋತಿದ್ದಾರೆ ಅಂತ ಗೊತ್ತಾ? ನನಗೂ ಹಾಗೆ ಅನಿಸುತ್ತೆ. ನಿನ್ನೆ ರಾತ್ರಿಯಿಂದ ಚಾಬ್ರಿ ಅವರು ಅವ್ರ MLAಗಳನ್ನು ಯಾವುದೋ ರೆಸಾರ್ಟಲ್ಲಿ ಇಟ್ಟಿದ್ದಾರಂತೆ. ಹೌದಪ್ಪ, ಚಾಬ್ರಿ ಅವರು ಅವ್ರ ಕಡೆ 150 ಜನ MLAಗಳನ್ನ ಸಿಲ್ವರ್ ಈಗಲ್ ರೆಸಾರ್ಟ್ನಲ್ಲಿ ಇಟ್ಟಿದ್ದಾರೆ. ಅಲ್ಲ ನಿವೇದಿತಾ, ಆ MLAಗಳು ಚಾಬ್ರಿಯಾ ಕಡೆ ಅಂತ ಆದಮೇಲೆ ಅವರನ್ನು ರೆಸಾರ್ಟಲ್ಲಿ ಯಾಕೆ ಮುಚ್ಚಿಡಬೇಕು? ಪಾಲಿಟಿಕ್ಸ್ ಅಮ್ಮ, ಪಾಲಿಟಿಕ್ಸಲ್ಲಿ ಏನು ಬೇಕಾದರೂ ಆಗ್ಬೋದು. ಚಾಬ್ರಿ ಅವರು ಬಿಂಗ ಕಡೆ MLAಗಳನ್ನ ಅವ್ರ ಕಡೆ ಹೇಳ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ಬಿಂಗ ಅವರು ಚಾಬ್ರಿಯ ಕಡೆ MLAಗಳನ್ನ ಅವ್ರ ಕಡೆ ಹೇಳ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಇಬ್ಬರಿಗೂ ಪೈಪೋಟಿ ನಡೀತಾ ಇದೆ. ಅದಕ್ಕೆ ಚಾಬ್ರಿ ಅವರು ಅವ್ರ ಕಡೆ MLAಗಳನ್ನ ಉಳಿಸ್ಕೋಬೇಕಲ್ಲ, ಅದಕ್ಕೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ರೆಸಾರ್ಟ್ನಲ್ಲಿ ಇಟ್ಟಿದ್ದಾರೆ. ಅಮ್ಮ, ಚಾಬ್ರಿ ಅವರು ಪ್ರತಿಯೊಬ್ಬ MLAಗೂ ದುಡ್ಡಿನ ಆಸೆ ತೋರಿಸಿ ತಮ್ಮ ಕಡೆಗೆ ಎಳ್ಕೊಂಡಿದ್ದಾರೆ. ಹೌದಮ್ಮ, ರಾಜಕಾರಣದಲ್ಲಿ ಇಂಥ ಮೇಲಾಟ ತಂತ್ರಗಾರಿಕೆ ನಾನು ಯಾವತ್ತೂ ನೋಡಿರಲಿಲ್ಲ. ಯಾವ ಪೇಪರ್ ನೋಡಲಿ, ಯಾವ ನ್ಯೂಸ್ ಚಾನಲ್ ನೋಡಲಿ, ಬರೀ ಇದೇ ವಿಷಯ. ಚಾಬ್ರಿ ಅವರು ಬಿಂಗ ಕಡೆ ಇರೋ MLAಗಳಿಗೆ 5-5 ಕೋಟಿ ಕೊಟ್ಟು ಅವ್ರ ಕಡೆ ಕರೆಸ್ಕೋತಾ ಇದ್ದಾರೆ. ಅಂದರೆ ಬಿಂಗ ಅವರು CM ಆಗೋ ಚಾನ್ಸೇ ಇಲ್ಲ ಅಂತೀಯ ನಿವೇದಿತಾ? ಹೌದಮ್ಮ, ಬಿಂಗ ಅವ್ರ ಕತೆ ಮುಗೀತು ಅಂತ ಕಾಣಿಸುತ್ತೆ. ಒಂದು ಕಡೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಅವ್ರ ಬ್ಯಾಂಕ್ ಅಕೌಂಟ್ಸ್ನೆಲ್ಲ ಸೀಸ್ ಮಾಡಿದ್ದಾರೆ. ಇನ್ನೊಂದು ಕಡೆ ಅವ್ರ ಆಲ್ಬರ್ಟ್ ಶಿಕಾಗೋ ಕಂಪ್ನಿ ಏಜೆನ್ಸಿನೂ ಕ್ಲೋಸ್ ಮಾಡಿಸ್ಬಿಟ್ಟಿದ್ದಾರೆ. ಈಗ ಬಿಂಗ ಅವ್ರ ಹತ್ರ ದುಡ್ಡೇ ಇಲ್ಲ. ಹೌದಾ? ಮತ್ತೆ ಬಿಂಗ ಅವ್ರ ಹತ್ರ ಎಷ್ಟೋ 1000 ಕೋಟಿ ಇದೆ ಅಂತ ಟಿವಿಲೆಲ್ಲ ಬಂದಿತ್ತು. ಬಂದಿತ್ತು. ಆದರೆ ಅಣ್ಣ ಹೇಳಿದಾಗೆ ಈಗ ಆ ದುಡ್ಡೆಲ್ಲ ಸೀಸ್ ಆಗಿದೆ. ಸೀಸ್ ಅಂದರೆ
ಅಂದರೆ ಆ ದುಡ್ಡಿದೆ, ಆದರೆ ಅದನ್ನು ಬಿಂಗ ಅವರು ತೆಗೆಯೋ ಹಾಗಿಲ್ಲ. ಅಮ್ಮ, ಈಗ MLAಗಳು ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರ ಕಡೆಗೆ ಜೈ ಅಂತಾರೆ. ಬಿಂಗ ಅವ್ರ ಹತ್ರ ದುಡ್ಡಿಲ್ಲ, ಹಾಗಾಗಿ ಯಾವ MLAನೂ ಅವ್ರ ಕಡೆ ತಿರುಗೂ ನೋಡಲ್ಲ. ಓ, ಹಾಗಾದರೆ ಚಾಬ್ರಿಯಾನೇ ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ? ಹೌದು ಶಾರದಾ, ಈ ಬಿಂಗಾನೇ ದುಷ್ಟ ಅಂತಂದರೆ ಚಾಬ್ರಿಯಾ ಅವನಿಗಿಂತ ದುಷ್ಟ. ಈ ಚಾಬ್ರಿಯಾ ಬಿಂಗನಿಗಿಂತ ಎಲ್ಲದರಲ್ಲೂ ಮುಂದಿದ್ದಾನೆ. ಸಾಲದಕ್ಕೆ ಕೊಳ್ದೋಗೋಷ್ಟು ಹಣ ಇದೆ, ಬೇಕಾದಾಗ ಬೇಕಾದಷ್ಟು ಹಣ ತಂದ್ಕೊಳ್ಳೋ ಶ್ರೀಮಂತ ಗೆಳೆಯರಿದ್ದಾರೆ. ಈ ಚಾಬ್ರಿಯಾ ಏನಾದರೂ ಮುಖ್ಯಮಂತ್ರಿ ಆದ ಅಂತಂದರೆ ಇಡೀ ರಾಜ್ಯನ ತನ್ನ ಶ್ರೀಮಂತ ಗೆಳೆಯರಿಗೆ ಕೊಳ್ಳೆ ಹೊಡೆಯೋಕೆ ವಹಿಸ್ಬಿಡ್ತಾನಷ್ಟೇ. ಇಲ್ಲಪ್ಪ, ಅಷ್ಟು ಸುಲಭವಾಗಿ ಚಾಬ್ರಿಯಾ ಅವರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಬಿಂಗ ಸಾಮಾನ್ಯದವರಲ್ಲ. ರಾಜಾನಂದ್ ಸ್ವಾಮಿ ಅಂತ ಪೊಲಿಟಿಷಿಯನ್ಗೆ ಸವಾಲು ಹಾಕ್ತವ್ರು. ಅವ್ರ ಹತ್ರ ದುಡ್ಡು ಇಲ್ಲದೆ ಹೋದರೂ ಅವ್ರು ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ ಅಂತ ನಮಗನ್ನಿಸ್ತಾ ಇದೆ. ಅಲ್ಲ ಕಣೆ, ಚಿದಾನಂದ ಹೇಳ್ದ ಹಾಗೆ ಬಿಂಗ ಅವ್ರ ಹತ್ರ ಇವಾಗ ದುಡ್ಡಿಲ್ಲ ಅಂತಂದರೆ ಅವ್ರ ಮಾತು ಯಾರು ಕೇಳ್ತಾರೆ? ಇಲ್ಲಮ್ಮ, ಇಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಸು ಕೆಲಸ ಮಾಡುತ್ತೆ. ಬಿಂಗ ಅವರು ಚಾಬ್ರಿಯಾ ಕಡೆ ಹೋಗಿರೋ MLAಗಳಿಗೆ ಹೆದರಿಸಿ ಅವ್ರ ಕಡೆ ಎಳ್ಕೋತಾ ಇದ್ದಾರೆ ಅಂತ ಸುದ್ದಿ. ಆದರೆ ಯಾವುದೂ ಕನ್ಫರ್ಮ್ ಆಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಪಾರ್ವತಿ ದೇಸಾಯಿ ಹೋದ ವಾರ ತನಕ ಅವರು ಚಾಬ್ರಿಯಾ ಅವ್ರ ಕಡೆನೇ ಇದ್ರು, ಆದರೆ ಈಗ ಅವರು ಬಿಂಗ ಅವ್ರ ಕಡೆ ಇದ್ದಾರೆ ಅಂತ ಸುದ್ದಿ. ಅಲ್ವೇ ನಿವೇದಿತಾ, ಈ ದೇವ್ಯಾನಿ ಯಾರ ಕಡೆಗಿದ್ದಾಳೆ? ದೇವ್ಯಾನಿ ಕೃಷ್ಣಾನಂದ್ ಇಬ್ಬರು ಚಾಬ್ರಿಯಾ ಕಡೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಸುದ್ದಿ. ಅಯ್ಯೋ ರಮ್ಮ, ಅವಳನ್ನು ಮಂತ್ರಿ ಮಾಡಿದ್ದು ಇದೇ ಬಿಂಗ ಅವರಲ್ವಾ? ಬಿಂಗ ಅವ್ರು ಅವಳಿಗೆ ಸಹಾಯ ಮಾಡದೆ ಹೋಗಿದ್ರೆ ಅವಳು ಮಂತ್ರಿನೇ ಆಗ್ತಾ ಇರಲಿಲ್ಲ. ಸ್ವಲ್ಪನಾದ್ರೂ ನಿಷ್ಠೆ ಪ್ರಾಮಾಣಿಕತೆ ಅನ್ನೋದು ಬೇಡವಾ? ಎಲ್ಲಿ ಶಾರದಾ, ಈಗಿನ ರಾಜಕಾರಣಿಗಳಿಂದ ನಿಷ್ಠೆ ನಿಯತ್ತು ನಿರೀಕ್ಷೆ ಮಾಡ್ತೀಯಲ್ಲ. ಶಿವಕೃಷ್ಣ ದೇಸಾಯಿ ಥರ ರಾಜಕಾರಣಿಗಳು ನಮಗೆ ಎಲ್ಲೋ ಒಬ್ಬರು ಸಿಕ್ಕಾರು ಅಷ್ಟೇ. ಮಿಕ್ಕವರೆಲ್ಲ ಈ ದೇವ್ಯಾನೆ ಥರನೇ ಅವಕಾಶವಾದಿಗಳು ಅಷ್ಟೇ. ಅವರೆಲ್ಲ ತಮ್ಮ ಸ್ಥಾನ ಭದ್ರಪಡಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ. ಈ ನಿಷ್ಠೆ ನಿಯತ್ತು ಎಲ್ಲ ಇದೆಯಲ್ಲ, ಅದು ಸಂದರ್ಭಕ್ಕೆ ತಕ್ಕ ಹಾಗೆ ಬದಲಾಗ್ತಾ ಇರುತ್ತೆ. ಚಾಬ್ರಿಯಾನೇ ಮುಖ್ಯಮಂತ್ರಿ ಆಗಲಿ, ಬಿಂಗಾನೇ ಮುಖ್ಯಮಂತ್ರಿ ಆಗಲಿ, ಈ ಜನಕ್ಕೆ ರಾಗಿ ಬೀಸೋದು ತಪ್ಪಲ್ಲ. ಹೇಳಿ. ಓಕೆ, ನಾನು ತಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ಏನು ಸರ್, ಮೊನ್ನೆ ತಾವು ಬಿಂಗಾ ಸಾಹೇಬರು ನೋಡೋಕೆ ಹೋಗಿದ್ದಾಗ ಅವ್ರ ಮನೆಗೆ ಬಿಂಗಾ ಸಾಹೇಬರು ಸಿಕ್ಕಾಪಟ್ಟೆ ಜೋರಾಗಿ ಮಾತಾಡ್ಬಿಟ್ರಂತೆ. ನಮ್ಮ ಬೀಗರು ಶಿವಕೃಷ್ಣ ದೇಸಾಯಿ ಅವರು ನಮಗೆ ಔಟ್ಸೈಡಿಂದ ಸಪೋರ್ಟ್ ಕೊಡ್ತಾರೆ, ನಾಳೆ ಪತ್ರಿಕೆಯಲ್ಲಿ ಹೇಳಿಕೆ ಕೊಡ್ತಾರೆ ಅಂತಲೂ ಹೇಳ್ಬಿಟ್ರಂತಲ್ಲ ಸರ್. ಆದರೆ ಇದುವರೆಗೂ ಯಾವ ಪತ್ರಿಕೆಯಲ್ಲಿ ಹೇಳಿಕೆನೇ ಕೊಟ್ಟಿಲ್ವಲ್ಲ ಸರ್ ಆ ಶಿವಕೃಷ್ಣ ದೇಸಾಯಿ ಅವರು. ಅದು ನನಗೆ ಮೊದಲೇ ಗೊತ್ತಿತ್ತು. ಶಿವಕೃಷ್ಣ ದೇಸಾಯಿ ಅವರು ತಮಗೆ ಔಟ್ಸೈಡ್ ಸಪೋರ್ಟ್ ಮಾಡಲ್ಲ ಸರ್ ಅಂತ ಬಿಂಗಾ ಸಾಹೇಬ್ರಿಗೆ ನಾನೇ ತಿಳಿಸಿದ್ದೆ. ಆದರೆ ಅವರು ಆ ಸತ್ಯನ ನಂಬೋ ಸ್ಥಿತಿಯಲ್ಲಿ ಇರಲಿಲ್ಲ. ತಮ್ಮ ಮಗಳು ಶಿವಕೃಷ್ಣ ದೇಸಾಯಿ ಅವರ ಸೊಸೆ ಆದ ಕಾರಣ ಅವರು ಸಪೋರ್ಟ್ ಮಾಡೇ ಮಾಡ್ತಾರೆ ಅನ್ನೋ ಭ್ರಮೆಯಲ್ಲಿದ್ದರು. ಪಾಪ ಈಗ ಭ್ರಮನಿಸನ ಆಗಿರುತ್ತೆ ಅಲ್ಲ? ಹೌದು ಸರ್. ಮತ್ತೆ ಇನ್ನೇನು ಬೇಕು ಸರ್ ತಮಗೆ? 200 ಜನ MLAಗಳು ನಿಮ್ಮ ಕಡೆ ಸಪೋರ್ಟ್ಗಿದ್ದಾರೆ. ನಾಳೆ ಸೋಮವಾರ ನಡೆಯುವಂಥ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನೀವು ನಾಯಕರಾಗೋದು ಗ್ಯಾರಂಟಿ ಸರ್. ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು. ಸರ್ ಹೇಳ್ರಿ ಪ್ರವೀಣ್. ಸರ್, ಇಂಟೆಲಿಜೆನ್ಸ್ SP ಶರತ್ ಚಂದ್ರ ಅವ್ರು ಬಂದಿದ್ದಾರೆ, ತಮ್ಮನ್ನು ಕಾಣಬೇಕಂತೆ. ಕಳಿಸಿ. ಸರಿ ಸರ್. ಸೊ ನಾನು ಹೊರಟು ಬರ್ತೀನಿ ಸರ್. ಆಯ್ತು, ನಾಳೆ ಬಂದು ತಮ್ಮನ್ನು ಕಾಣ್ತೀನಿ. ಆಯ್ತು. ಸರ್, ಮಾರ್ನಿಂಗ್ ಶರತ್ ಚಂದ್ರ ಅವರೇ, ಏನು ಸಮಾಚಾರ? ಸರ್, ರಾಜಕೀಯವಾಗಿ ಕೆಲವು ಡೆವಲಪ್ಮೆಂಟ್ಸ್ ಆಗಿದೆ.
ಅದನ್ನು ತಮಗೆ ತಿಳಿಸ್ಬೇಕಿತ್ತು. ಏನು? ಸರ್, ತಮ್ಮ ಪರವಾಗಿದ್ದ MLA ಪಾರ್ವತಿ ದೇಸಾಯಿ ಅವರು ರಾತ್ರಿ ಸುಮಾರು 12:30 ಗಂಟೆ ಅಷ್ಟೊತ್ತಿಗೆ ಬಿಂಗಾ ಸಾಹೇಬ್ರ ಮನೆಗೆ ಹೋಗಿದ್ರಂತೆ ಸರ್. ಹೌದಾ? ಸರ್, ಪಾರ್ವತಿ ದೇಸಾಯಿ ಅವರು ಬಿಂಗಾ ಸಾಹೇಬ್ರ ಕಡೆ ಟರ್ನ್ ಆಗಿದ್ದಾರೆ ಅಂತ ನನಗೆ ಬಂದಿರೋ ಇನ್ಫಾರ್ಮೇಷನ್ ಹೇಳುತ್ತೆ ಸರ್. ಹಾಗೆ ದೇವಯಾನಿ ಕೃಷ್ಣಾನಂದ್ ಅವರು ಬಿಂಗಾ ಅವ್ರ ಕಡೆನೇ ಇದ್ದಾರಂತೆ ಸರ್. ಮತ್ತು ಇನ್ನೂ ತಮ್ಮ ಕಡೆ ಇರೋ ಕೆಲವು MLAಗಳು ಬಿಂಗಾ ಸಾಹೇಬ್ರಿಗೆ ಒಳಗೊಳಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ರೂಮರ್ಸ್ ಇದೆ ಸರ್. ಓ, ಬರೋ ಸೋಮವಾರ ಶಾಸಕಾಂಗ ಪಕ್ಷದ ಸಭೆ ಇದೆ ಸರ್. ಈಗ ನಡೀತಿರೋ ರಾಜಕೀಯ ಬೆಳವಣಿಗೆಗಳನ್ನ ಗಮನಿಸಿದ್ರೆ ನೀವು ಸ್ವಲ್ಪ ಅಲರ್ಟ್ ಆಗಿರೋದು ಒಳ್ಳೇದು ಅನಿಸುತ್ತೆ ಸರ್. ಇನ್ನೂ ಏನಾದ್ರು ವಿಚಾರ? ಸದ್ಯಕ್ಕಿಷ್ಟೇ ಸರ್. ಇನ್ನೇನಾದರೂ ಡೆವಲಪ್ಮೆಂಟ್ಸ್ ಕಂಡು ಬಂದರೆ ನಾನು ತಮಗೆ ತಿಳಿಸ್ತೀನಿ ಸರ್. ಓಕೆ, ನಾನಿನ್ನು ಬರ್ತೀನಿ ಸರ್. ಸರ್, ಈ ಕೆಲಸ ಆದಷ್ಟು ಬೇಗ ಮಾಡಿಕೊಡಿ. ಇವರು ನನಗೆ ಬೇಕಾಗಿರೋರು. ಸರಿ ಸರ್, ಥ್ಯಾಂಕ್ ಯು ವೆರಿ ಮಚ್. DC ಸಾಹೇಬ್ರ ಹತ್ರ ಮಾತಾಡಿದ್ದೀನಿ. ನಾಳೆ ಹೋಗಿ ಅವ್ರನ್ನ ಭೇಟಿ ಮಾಡಿ, ನಿಮ್ಮ ಕೆಲಸ ಆಗತ್ತೆ. ಸರ್, ತುಂಬ ಉಪಕಾರ ಆಯಿತು ಸರ್. ಸರ್, ಚೀಫ್ ಮಿನಿಸ್ಟರ್ ಚಾಬ್ರಿಯಾ ಸಾಹೇಬ್ರು ಫೋನ್ ಮಾಡಿದ್ದಾರೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಕೃಷ್ಣಾನಂದ ಸ್ವಾಮಿ ಅವ್ರಿಗೆ. ಮೊಬೈಲಿಗೆ ಫೋನ್ ಮಾಡಿದ್ದೆ, ಬ್ಯುಸಿ ಇತ್ತು, ಅದಕ್ಕೆ ಲ್ಯಾಂಡ್ಲೈನಿಗೆ ಮಾಡಿದೆ. ನಿಮಗೇನು ಡಿಸ್ಟರ್ಬ್ ಆಗಲಿಲ್ಲ ತಾನೆ? ಖಂಡಿತ ಇಲ್ಲ ಸರ್. ಮುಖ್ಯವಾದ ವಿಷಯ ಅಲ್ಲದೆ ನೀವು ನನಗೆ ಫೋನ್ ಮಾಡಲ್ಲ ಅಂತ ನನಗೆ ಗೊತ್ತು. ಹೇಳಿ ಸರ್, ಏನು ವಿಷಯ? ಅದು ಈ ವಿಚಾರ ತಮಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಹಾಗಂತ ಹೇಳದೇ ಇರೋಕ್ಕೂ ಸಾಧ್ಯ ಇಲ್ಲ. ಏನು ಹೇಳಿ ಸರ್, ಪರವಾಗಿಲ್ಲ. ಬರೋ ಸೋಮವಾರ ಶಾಸಕಾಂಗ ಪಕ್ಷದ ಸಭೆ ಇದೆ. ಗೊತ್ತು ಸರ್. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ನಡೆಯೋ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ನಾನು ಸ್ಪರ್ಧಿಸ್ತಾ ಇದ್ದೀನಿ, ಬಿಂಗಾ ಅವರು ಸ್ಪರ್ಧಿಸ್ತಾ ಇದ್ದಾರೆ. ಅದು ತಮಗೆ ಗೊತ್ತಿರಬೇಕು. ಹೌದು ಸರ್, ಗೊತ್ತು. ಶಾಸಕಾಂಗ ಪಕ್ಷದ ಸಭೆ ಎಲೆಕ್ಷನ್ನಲ್ಲಿ ಯಾರಿಗೆ ಬಹುಮತ ಬರುತ್ತೋ ಅವರೇ ಮುಖ್ಯಮಂತ್ರಿಗಳಾಗೋದು. ನನ್ನ ಕಡೆ 200 ಜನ MLAಗಳಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆ ಎಲೆಕ್ಷನ್ನಲ್ಲಿ ನಾನು ಗೆಲ್ಲೋದು ಗ್ಯಾರಂಟಿ. ಬರೀ ಶಾಸಕಾಂಗ ಪಕ್ಷದ ಸಭೆ ಎಲೆಕ್ಷನಲ್ಲಿ ಮಾತ್ರ ಅಲ್ಲ, ಮುಂದೆ ಬರೋ ಅಸೆಂಬ್ಲಿ ಎಲೆಕ್ಷನಲ್ಲೂ ನಾನೇ ಗೆಲ್ತೀನಿ. ಆ ನಂಬಿಕೆ ನನಗಿದೆ. ನೋಡಿ ಕೃಷ್ಣಾನಂದ ಸ್ವಾಮಿ ಅವರೇ, ನಾನು ಆಗಲೇ ಹೇಳಿದಾಗೆ ನನ್ನ ಪರವಾಗಿ 200 ಜನ MLAಗಳಿದ್ದಾರೆ. ಆದರೆ ಇನ್ನೂ ಕೆಲವು MLAಗಳು ಬಿಂಗಾ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ಲಿಸ್ಟಲ್ಲಿ ತಮ್ಮ ಶ್ರೀಮತಿ ದೇವಯಾನಿ ಅವರು ಇದ್ದಾರೆ. ಆ ವಿಚಾರ ನನ್ನ ಮನಸ್ಸಿಗೆ ಸ್ವಲ್ಪ ಬೇಸರ ಮೂಡಿಸ್ತು. ದಯವಿಟ್ಟು ದೇವಯಾನಿ ಮೇಡಮ್ ಅವ್ರಿಗೆ ತಾವು ಸ್ವಲ್ಪ ಬುದ್ಧಿ ಹೇಳ್ಬೋದಾ, ಬಿಂಗಾ ಅವರಿಗೆ ಸಪೋರ್ಟ್ ಮಾಡಬೇಡಿ ಅಂತ? ಸರ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಈ ರೀತಿ ಹೇಳ್ತಾ ಇದ್ದೀನಿ ಅಂತ. ದೇವಯಾನಿ ಅವ್ರಿಗೆ ನಾನು ಏನಂತ ಬುದ್ಧಿ ಹೇಳಲಿ? ಅವರು MLA, ನಮ್ಮ ಜನಹಿತ ಪಕ್ಷದ ಸಂಸ್ಕೃತಿ ಸಚಿವೆ. ನಾಯಕರಾಗಿ ಯಾರಿಗೆ ಸಪೋರ್ಟ್ ಮಾಡಬೇಕು, ಯಾರಿಗೆ ಸಪೋರ್ಟ್ ಮಾಡಬಾರ್ದು ಅನ್ನೋದು ಅವ್ರ ವೈಯಕ್ತಿಕ ವಿಚಾರ. ಅದರಲ್ಲಿ ಇಂಟರ್ಫಿಯರ್ ಆಗೋದಕ್ಕೆ ನಾನು ಇಷ್ಟಪಡಲ್ಲ ಸರ್. ಪ್ರಜಾಪ್ರಭುತ್ವನ ನಾನು ಗೌರವಿಸ್ತೀನಿ. ಛೇ, ನಾನು ಪ್ರಜಾಪ್ರಭುತ್ವನ ಗೌರವಿಸ್ತೀನಿ ಕೃಷ್ಣಾನಂದ ಸ್ವಾಮಿ ಅವರೇ. ತಾವು ನನ್ನ ಮಾತನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ನೋಡಿ, ಬಿಂಗಾ ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ತಮ್ಮ ರಾಜಕೀಯ ಭವಿಷ್ಯ ಚೆನ್ನಾಗಾಗುತ್ತೆ ಅಂತ ನಿಮ್ಮ ಶ್ರೀಮತಿಯವರು ತಿಳ್ಕೊಂಡಿದ್ದಾರೆ. ಅದು ಕೇವಲ ಭ್ರಮೆ. ಏಕೆಂದರೆ ಪಕ್ಷದ ನಾಯಕನಾಗೋದು ನಾನು. ತಮ್ಮ ರಾಜಕೀಯ ಭವಿಷ್ಯ ಚೆನ್ನಾಗಿರಲಿ ಅಂದ್ಬಿಟ್ಟು ತಮ್ಮ ಕುಟುಂಬದ ಶತ್ರುಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಶ್ರೀಮತಿ ದೇವಯಾನಿಯವರು. ಕುಟುಂಬದ ಶತ್ರುನಾ? ಬಿಂಗಾ ಅಂಕಲು ನಮ್ಮ ಕುಟುಂಬದ ಶತ್ರು ಹೇಗಾಗ್ತಾರೆ?
ಏನು ಕೃಷ್ಣಾನಂದ ಸ್ವಾಮಿಗಳೇ, ತಾವು ಇಷ್ಟೊಂದು ಅಮಾಯಕರಾಗ್ಬಿಟ್ರೆ ಹೇಗೆ? ತಮ್ಮ ತಂದೆ ರಾಜಾನಂದ ಸ್ವಾಮಿಯವರ ಕೊಲೆ ಕೇಸ್ ನಡೀತಲ್ಲ, ಈಗ ಕೊಲೆ ಆಪಾದನೆ ಯಾರ ಮೇಲಿದೆ ಹೇಳಿ? ಬಿಂಗ ಸಾಹೇಬ್ರ ಮೇಲೆ ತಾನೆ? ಹೌದು ಸರ್, ಆದರೆ ಅದಿನ್ನೂ ಪೂರ್ತಿಯಾಗಿ ಪ್ರೂವ್ ಆಗಿಲ್ವಲ್ಲ. ಇವತ್ತಲ್ಲ ನಾಳೆ ಪ್ರೂವ್ ಆಗ್ಬೋದು. ನಿಮ್ಮ ಮನಸ್ಸಿಗೆ, ನಿಮ್ಮ ತಾಯಿಯವರ ಮನಸ್ಸಿಗೆ ರಾಜಾನಂದ ಸ್ವಾಮಿಯವರ ಕೊಲೆಗೆ ಕಾರಣ ಬಿಂಗ ಅವರು ಅಂತ ಅನಿಸಿದೆಯಲ್ಲ, ಅಂದಮೇಲೆ ಅವ್ರು ನಿಮ್ಮ ಕುಟುಂಬದ ಶತ್ರು ತಾನೆ? ನಿಮ್ಮ ಪ್ರೀತಿಯ ತಂದೆಯನ್ನು ಕೊಲಿಸಿದವ್ರಿಗೆ ನೀವು ಸಪೋರ್ಟ್ ಮಾಡಕ್ಕೆ ಹೊರಟಿದ್ದೀರ ಕೃಷ್ಣಾನಂದ? ಇದೇನಾ ನಿಮ್ಮ ತಂದೆಯವರು ನಿಮಗೆ ತೋರಿಸಿದ ಪ್ರೀತಿಗೆ ನೀವು ಕೊಡೋ ಬೆಲೆ? ಈಗ ನಿಮ್ಮ ಶ್ರೀಮತಿಯವರು ನಿಮ್ಮ ಶತ್ರುವಿನ ಪರ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದರಿಂದ ನಿಮ್ಮ ಕಮ್ಯುನಿಟಿ ವೋಟುಗಳೆಲ್ಲ ಬಿಂಗ ಅವ್ರಿಗೆ ಹೋಗುತ್ತೆ. ಅದನ್ನು ನೆನೆಸ್ಕೊಂಡ್ರೆ ಆಚೆಯವನಾದ ನನಗೆ ಎಷ್ಟು ಸಂಕಟ ಆಗುತ್ತೆ. ಇನ್ನು ನೀವು ರಾಜಾನಂದ ಸ್ವಾಮಿಯವರ ಮಗ ಆಗಿ ತುಂಬ ನೊಂದ್ಕೋತೀರಾ ಅಂದ್ಕೊಂಡಿದ್ದೆ. ಆದರೆ ನೀವು ನೋಡಿ ಕೃಷ್ಣಾನಂದ ಅವರೇ, ಇದರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ. ನನಗೆ ಸಪೋರ್ಟ್ ಮಾಡಬೇಕು ಅಥವಾ ಬಿಂಗಾ ಸಾಹೇಬ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ನೀವು ನಿಧಾನವಾಗಿ ನಿಮ್ಮ ಶ್ರೀಮತಿಯವ್ರ ಜೊತೆ ಮಾತಾಡಿ ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ. ಆಯಿತು ಸರ್, ಯೋಚನೆ ಮಾಡ್ತೀನಿ. ಓಕೆ, ಫೋನ್ ಇರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಭೂಮೊಗವಾಡದ ಇರಿಯುವ ಮುಳ್ಳೆ